ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇದು ಸದ್ದು ಮಾಡಿ ಸುದ್ದಿಯಾಗಿ ಕೊನೆಗೆ ನಿಂತುಹೋದ ರಾಜ್ರವರ ಸಿನಿಮಾ. ಆ ನಿಂತುಹೋದ ಚಿತ್ರದ ಹೆಸರು ಚಿಕ್ಕ ದೇವರಾಜ. 73ನೇ ಇಸವಿಯಲ್ಲಿ ಈ ಚಿತ್ರ ಮಾಡಲು ರಾಜ್ರವರು ಮುಂದಾಗಿದ್ದರು. ಚಿತ್ರದ ಹೆಸರು ಚಿಕ್ಕ ದೇವರಾಜ. ಯಾರು ಈ ಚಿಕ್ಕ ದೇವರಾಜ? ಈ ಚಿತ್ರ ಶೀರ್ಷಿಕೆಯಲ್ಲಿ ರಾಜರವರು ಚಿತ್ರ ಮಾಡಲು ಏಕೆ ಮುಂದಾದರು? ಅಂತಹ ಸಾಧನೆ ಏನಿದೆ ಈ ಹೆಸರಿನಲ್ಲಿ? ಇಲ್ಲಿದೆ ನೋಡಿ ಮಾಹಿತಿ. ಚಿಕ್ಕ ದೇವರಾಜ ಒಡೆಯರ್ ಕರ್ನಾಟಕವನ್ನಾಳಿದ ಕೊನೆ ರಾಜಮನೆತನ. ಮೈಸೂರು ಸಾಮ್ರಾಜ್ಯದ ಅರಸರು ಈ ಚಿಕ್ಕ ದೇವರಾಜ ಒಡೆಯರ್ರವರು. ಇವರ ಆಳ್ವಿಕೆಯ ಕಾಲ 1673ರಿಂದ 1704. ಮೈಸೂರು ಸಾಮ್ರಾಜ್ಯದ 14ನೇ ದೊರೆ ಚಿಕ್ಕ ದೇವರಾಜ ಒಡೆಯರ್ರವರು. ಅತ್ಯಂತ ಶಕ್ತಿಶಾಲಿ ದೊರೆಯಾದ ಇವರು ತಮ್ಮ ಆಡಳಿತಾವಧಿಯಲ್ಲಿ ಮಾಡಿದ ಕೆಲಸಗಳು ರಾಜ್ ಮತ್ತು ಚಿತ್ರತಂಡದವರಿಗೆ ಸಿನಿಮಾ ಮಾಡಲು ಪ್ರೇರೇಪಿಸುತ್ತದೆ. ಇವರ ಕಾಲಾವಧಿಯಲ್ಲಿ ಹಲವು ಮೊದಲುಗಳಿಗೆ ನಾಂದಿಯಾಡಿದ ಹೆಗ್ಗಳಿಕೆ ಇವರದ್ದು. ಮೈಸೂರಿಗೆ ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿದ್ದು, ಮೊದಲ ಬಾರಿಗೆ ನವರಾತ್ರಿ ಉತ್ಸವವನ್ನು ಆರಂಭಿಸಿದ್ದು, ಮೊಘಲರಿಂದ ಬೆಂಗಳೂರನ್ನ 3 ಲಕ್ಷ ರೂಪಾಯಿ ಕೊಟ್ಟು ಕೊಂಡುಕೊಂಡಿದ್ದು, ಜನಸಾಮಾನ್ಯರಿಗೆ ಹೊರೆ ಆಗದಂತ ಹೊಸ ತೆರಿಗೆ ಪದ್ಧತಿಯನ್ನು ಜಾರಿಗೆ ತಂದು ರಾಜ್ಯದ ಖಜಾನೆಯಲ್ಲಿ 9 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿ ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದದ್ದು. ಸ್ವತಃ ಇವರೇ ಕವಿಗಳಾಗಿದ್ದುಕೊಂಡು ಇತರ ಕಲಾವಿದರನ್ನ ಪೋಷಿಸಿ ಕರ್ನಾಟಕ ಕಲಾ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದದ್ದು. 1 ನಿಮಿಷ ನಿಮ್ಮ ಮಾಹಿತಿಗೆ. ಚಿಕ್ಕ ದೇವರಾಜ ಭಿನ್ನಪಂ. ಇದು ಒಡೆಯರ್ರವರು ಸ್ವತಃ ಬರೆದ ಕೃತಿಯ ಹೆಸರು. ಇಷ್ಟಕ್ಕೆ ನಿಲ್ಲಲಿಲ್ಲ ದೊರೆಗಳ ಸಾಧನೆ. ಇವರ ಆಳ್ವಿಕೆಯನ್ನ ಜನಸಾಮಾನ್ಯರು ಮೆಚ್ಚಿ ತೆಂಕಣ ರಾಜ ಎಂದು ಕೂಗಿದ್ದು. ಪ್ರಪ್ರಥಮವಾಗಿ ಮೈಸೂರಿನಲ್ಲಿ ಅಠಾರ ಕಚೇರಿ, ಪೋಸ್ಟ್ ಆಫೀಸ್, ಚಿಕ್ಕ ದೇವರಾಜ ನಾಲೆ ನಿರ್ಮಿಸಿದ್ದು. ತನ್ನ ಆಸ್ಥಾನದಲ್ಲಿ ಕವಿಗಳ ಜೊತೆಗೆ ಕವಯಿತ್ರಿಯರಿಗೂ ಸಮಾನ ಸ್ಥಾನ ನೀಡಿ ಗೌರವಿಸಿದ್ದು. ಮೊಘಲ್ ಮತ್ತು ಮರಾಠರಿಗೆ ಚಾಣಾಕ್ಷ ಯುದ್ಧ ನೀತಿ ಮೂಲಕ ಬಿಸಿಮುಟ್ಟಿಸಿದ್ದು. ಅಬ್ಬಬ್ಬಾ, ಇಂತಹ ಸುಂದರ ನೈಜತೆಯುಳ್ಳ ಕಥೆಯಲ್ಲಿ ರಾಜರವರು ಅಭಿನಯಿಸಿದ್ರೆ ವಾವ್, ಎಷ್ಟು ಚೆನ್ನಾಗಿರ್ತಿತ್ತು. ಅಂದಹಾಗೆ ಈ ಚಿತ್ರವನ್ನ ಯಾರು ನಿರ್ಮಾಣ ಮಾಡಬೇಕಿತ್ತು ಗೊತ್ತೇ? ಜೇಡರ ಬಲೆ. ಬಿಡುಗಡೆ ಚಿತ್ರಗಳ ನಿರ್ಮಾಪಕರಾದ ಟಿ.ಪಿ. ವೇಣುಗೋಪಾಲ್ರವರು ಈ ಚಿತ್ರಕ್ಕೆ ಹಣ ಹೂಡಿದ್ರು. ಚಿಕ್ಕ ದೇವರಾಜ ಚಿತ್ರದ ಸಂಪೂರ್ಣ ಕಥೆಗಾಗಿ ಮಾ ಶ್ರೀಧರಮೂರ್ತಿಯವರು ಬರೆದ ಕಾದಂಬರಿಯ ಹಕ್ಕನ್ನ ಪಡೆಯಲಾಗಿತ್ತು. ಚಿತ್ರವನ್ನ ಚೆನ್ನಾಗಿಯೂ ರೋಚಕವಾಗಿಯೂ ತೆರೆ ಮೇಲೆ ತರುವ ಉದ್ದೇಶದಿಂದ ಕಾದಂಬರಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿತ್ತು. 73ನೇ ಇಸವಿಯ ಜೂನ್ 20ರಂದು ಈ ಚಿತ್ರದ ಹಾಡುಗಳ ರೆಕಾರ್ಡಿಂಗ್ ಸಹ ಮಾಡಲಾಯಿತು. ಚಿತ್ರಕ್ಕಾಗಿ 4 ಹಾಡುಗಳನ್ನ ಕಂಪೋಸ್ ಮಾಡಲಾಗಿತ್ತು. ಆ 4 ಹಾಡುಗಳನ್ನ ಪಿ.ಬಿ. ಶ್ರೀನಿವಾಸ್ ಮತ್ತು ಎಸ್. ಜಾನಕಿ ಅವರಿಂದ ಹಾಡಿಸಲಾಗಿತ್ತು. 73ನೇ ಇಸವಿಯ ಜೂನ್ ತಿಂಗಳ ನಂತರ ರಾಜರವರು, ವರದಪ್ಪನವರು, ಪಾರ್ವತಮ್ಮನವರು ಚಿತ್ರದ ಶೂಟಿಂಗ್ ಪ್ರಾರಂಭಿಸುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ನಿರ್ಮಾಪಕರು ಅದ್ದೂರಿ ಮುಹೂರ್ತ ಸಹ ಮಾಡುವರು. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನ ಆರ್. ರಾಮಮೂರ್ತಿಯವರಿಗೆ ನೀಡಲಾಗಿತ್ತು. ಚಿತ್ರಕ್ಕೆ ಸಂಗೀತ ನೀಡಿದ್ದರು ಜಿ.ಕೆ. ವೆಂಕಟೇಶ್. ಎಂದಿನಂತೆ ಚಿ. ಉದಯ್ ಶಂಕರ್ ರವರ ಸಾಹಿತ್ಯ, ಸಂಭಾಷಣೆ ಈ ಚಿತ್ರಕ್ಕಿತ್ತು. ಚಿತ್ರದ ಮೊದಲ ಹಂತದ ಶೂಟಿಂಗ್ ಶುರುವಾಯಿತು. 4 ವಾರಗಳ ಕಾಲ ಸತತವಾಗಿ ಶೂಟಿಂಗ್ ನಡೆಯಿತು. ನಂತರ ಏನೋ ಗೊತ್ತಿಲ್ಲ, 2ನೇ ಹಂತದ ಚಿತ್ರೀಕರಣ ಶುರು ಆಗಲೇ ಇಲ್ಲ. ಚಿತ್ರ ನಿಂತು ಹೋಯಿತು ಎಂಬ ಮಾತು ಎಲ್ಲೆಡೆ ಕೇಳಲಾರಂಭಿಸಿತು. ಈ ಮಧ್ಯೆ ಈ ಚಿತ್ರಕ್ಕಾಗಿ ರಾಜ್ರವರ ಕಾಲ್ ಶೀಟ್ ಪಡೆದಿದ್ದ ಟಿ.ಪಿ. ವೇಣುಗೋಪಾಲ್ರವರು ಮುಂದೆ 2 ವರ್ಷದ ಬಳಿಕ 75ನೇ ಇಸವಿಯಲ್ಲಿ ಮಯೂರ ಚಿತ್ರ ಮಾಡಿ ಪ್ರಚಂಡ ಯಶಸ್ಸನ್ನ ಗಳಿಸುವರು. ಚಿಕ್ಕ ದೇವರಾಜರ ಕಥೆಯೂ ಚೆನ್ನಾಗಿತ್ತು. ರಾಜ್ರವರಿಗೆ ಚೆನ್ನಾಗೇ ಸೂಟ್ ಆಗುತ್ತಿತ್ತು. ಆದರೂ ಚಿತ್ರ ಆಗಲಿಲ್ಲ. ಕಾರಣ ಗೊತ್ತಿಲ್ಲ. ಕೊನೆಗೆ ಬಿಡಿಸದ ಒಗಟಾಗಿಯೇ ಉಳಿದುಕೊಳಿತು. ಏನೇ ಆದ್ರೂ ರಾಜ್ರವರು ಈ ಕಥೆ ಮಾಡಬೇಕಿತ್ರಿ. ಏನಂತೀರಿ? ಮತ್ತೆ ಸಿಗುವೆವು. ಧನ್ಯವಾದ.